ಓಂ ಆಪ್ಯಾಯಸ್ವ ಸಮೇತು ತೇ ವಿಶ್ವತಃ ಸೋಮವೃಷ್ಣಿಯಂ ಭವಾವಾಜಸ್ಯ ಸಂಗತೆ. ಓಂ ದಧಿಶಂಕತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮುಕುಟಭೂಷಣಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಾರ್ಚ್ ತಿಂಗಳು 3ನೇ ತಾರೀಕು 2026ರಲ್ಲಿ ಮಾರ್ಚ್ 3ನೇ ತಾರೀಕು ನಿಮಗೆ ಚಂದ್ರಗ್ರಹಣ ಅನ್ನುವಂಥದ್ದು ನಡೀತಾ ಇದೆ. ಇದು ನಮ್ಮ ಭಾರತ ದೇಶಕ್ಕೆ ಇದೆ. ಹಾಗಾದರೆ 12 ರಾಶಿಗಳಿಗೆ ಯಾವ ರೀತಿಯಾದಂಥ ಪ್ರಭಾವ ಬೀರುತ್ತೆ, ಹಾಗೂ ನಿಷ್ಠೆ ನಿಯಮಗಳು ಏನು, ಯಾವ ರೀತಿಯಾಗಿ ರೋಗಿಷ್ಠರು, ವೃದ್ಧರು, ಮಕ್ಕಳು, ಗರ್ಭಿಣಿ ಸ್ತ್ರೀಯರು, ಹಾಗೂ ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು, ಯಾವ ಪರಿಹಾರ ಮಾಡಬೇಕು, ಇವೆಲ್ಲವನ್ನು ನಾನು ಸಂಕ್ಷಿಪ್ತವಾಗಿ ತಿಳಿಸ್ತೀನಿ. ಹಾಗೂ 12 ರಾಶಿಗಳ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಈ ಗ್ರಹಣ ವಿಶ್ವಾವಸು ನಾಮ ಸಂವತ್ಸರ, ವಿಶೇಷವಾಗಿ ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷ, ಪೌರ್ಣಮಿ, ದಿನಾಂಕ 3ನೇ ತಾರೀಕು 3ನೇ ತಿಂಗಳು 2026ನೇ ಮಂಗಳವಾರ, ಪುಬ್ಬ ನಕ್ಷತ್ರ ಅಂದರೆ ಪೂರ್ವ ಫಲ್ಗುನಿ ನಕ್ಷತ್ರ, ಸುಕರ್ಮ ಹಾಗೂ ಧೃತಿ ಯೋಗ, ಭವ ಹಾಗೂ ಬಾಲವಕರಣದಲ್ಲಿ ಈ ಒಂದು ಗ್ರಹಣ ನಡೀತಾ ಇದೆ. ಅಂದ್ರೆ ಈ ಗ್ರಹಣದ ವಿಚಾರ ನಿಮ್ಗೆ ಹೇಳಬೇಕಂದ್ರೆ, ಚಂದ್ರಗ್ರಹಣ ಏನೋ ನಡೀತಾ ಇದೆ, ಆದರೆ ಭಾರತಕ್ಕಿದೆಯಾ? ಹೌದು, ಇದೆ. ಇದನ್ನ ಖಗ್ರಾಸ ಚಂದ್ರಗ್ರಹಣ ಅಥವಾ ಗ್ರಸ್ತೋದಕ ಚಂದ್ರಗ್ರಹಣ ಅಂತ ಕರಿತೀವಿ ನಾವು. ಇಂಗ್ಲಿಷಲ್ಲಿ ಇದನ್ನ ಬ್ಲಡ್ ಮೂನ್ ಅಂತ ಕರಿತೀವಿ. ಬ್ಲಡ್ ಮೂನ್ ಅಂದ ತಕ್ಷಣ ಭಯ ಪಡೋ ಅವಶ್ಯಕತೆ ಇಲ್ಲ. ಅದಕ್ಕಿರೋ ಹೆಸರು ಆ ರೀತಿಯಾದ ಗೋಚರ ಆಗುತ್ತೆ, ಕಣ್ಣಿಗೆ ಕಾಣುತ್ತೆ ಕೆಂಪಾಗಿ, ಅದಕ್ಕೆ ಬ್ಲಡ್ ಮೂನ್. ಸೂರ್ಯ ಚಂದ್ರರ ನಡುವೆ ಭೂಮಿ ಬಂದಾಗ, ಅದರ ಕಿರಣಗಳು ಸೂರ್ಯನ ಮೇಲೆ ಬಿದ್ದಾಗ ಈ ಗ್ರಹಣ ಅನ್ನುವಂಥದ್ದು ಏರ್ಪಡಾಗುತ್ತೆ. ಭಾರತದಲ್ಲಿ, ಏಷ್ಯಾ ಖಂಡದಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಉತ್ತರ ಹಾಗೂ ದಕ್ಷಿಣ ಅಮೆರಿಕದಲ್ಲಿ ಈ ಒಂದು ಗ್ರಹಣದ ಪ್ರಭಾವ ಅನ್ನುವಂಥದ್ದು ಹೆಚ್ಚು ಕಾಣಬಹುದು ನಾವು. ಚಂದ್ರಗ್ರಹಣ ಸಮಯ ಏನು ಅಂತಂದ್ರೆ, ಮೊದಲು ಚಂದ್ರಗ್ರಹಣ ಪ್ರಾರಂಭ ಆಗುವಂಥದ್ದು 3ನೇ ತಾರೀಕು ಮಧ್ಯಾಹ್ನ 3:20 ಪ್ರಾರಂಭ ಆಗುತ್ತೆ. ಪ್ರಾರಂಭ ಆಗಿ 4:34 ಪೂರ್ಣವಾದ ಆರಂಭ, ಅಂದರೆ ಚಂದ್ರಗ್ರಹಣದ ಪೂರ್ಣ ಆರಂಭ ಆಗುತ್ತೆ. ಇನ್ನು ಮಧ್ಯಕಾಲ ಅಂತ ಹೇಳ್ತೀವಿ ನಾವು. ಏನು ಮಧ್ಯಕಾಲ ಅಂತಂದ್ರೆ ಅದು ಬಹಳ ವಿಶೇಷ. 5:04 ಗ್ರಹಣ ಪೀಕ್ ಬಂದಿರುತ್ತೆ, ಮಧ್ಯಕಾಲ, ಅದೇ ಮಧ್ಯಕಾಲ. ಇನ್ನು ಮೋಕ್ಷ ಸಮಯ ಅಂತಂದ್ರೆ 5:33 ಮೋಕ್ಷ ಕಾಲ, ಬಿಡುವಂತ ಸಮಯ. ಸಂಪೂರ್ಣವಾಗಿ ಅಂತ್ಯಕಾಲ ಯಾವಾಗ ಅಂತಂದ್ರೆ 7:53 ರಾತ್ರಿ. ಅಂದ್ರೆ ಪ್ರಾರಂಭ ಕಾಲ, ಅಂತ್ಯಕಾಲ, ಸ್ಪರ್ಶಕಾಲ, ಮಧ್ಯಕಾಲ, ಮೋಕ್ಷಕಾಲ, 5 ಕಾಲಗಳು ಇರುತ್ತೆ. ಮಧ್ಯಾಹ್ನ 3:20 ಪ್ರಾರಂಭ ಕಾಲ ಆದರೆ ಗ್ರಹಣದ ಸ್ಪರ್ಶಕಾಲ ಬಂದು 4:34, ಮಧ್ಯಕಾಲ 5:04, ಮೋಕ್ಷಕಾಲ 5:33, ಅಂತ್ಯಕಾಲ 7:53. ಇದು ಗ್ರಹಣದ ಒಂದು ವಿವರ. ಸುಮಾರು 58 ನಿಮಿಷಗಳ ಕಾಲ ಪೂರ್ಣ ಗ್ರಹಣ ಅನ್ನುವಂಥದ್ದು ನಮಗೆ ಗೋಚಾರ ಆಗುತ್ತೆ. ಈ ಸಂದರ್ಭ ಇದು ವಿಶೇಷವಾದಂಥ ಒಂದು ಸಂದರ್ಭ. ಇದರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಚಂದ್ರೋದಯ ಆಗೋದು ಸಾಯಂಕಾಲ 6 ಗಂಟೆಗೆ ಸಾಧಾರಣವಾಗಿ. ಆದರೆ ಚಂದ್ರ ಉದಯ ಆಗೋದಕ್ಕೆ ಮೊದಲೇ ಚಂದ್ರಗ್ರಹಣ ಪ್ರಾರಂಭ ಆಗಿ, ಚಂದ್ರಗ್ರಹಣ ಆಗೋ ಸಮಯದಲ್ಲೇ ಗ್ರಹಣ ಪೀಡಿತನಾಗಿ ಚಂದ್ರನು ಬರ್ತಾನೆ. ಚಂದ್ರ ಉದಯಿಸಬೇಕಾದ್ರೆ ಗ್ರಹಣ ಪೀಡಿತನಾಗೆ ಚಂದ್ರಗ್ರಹಣ ಆಗುತ್ತೆ, ಚಂದ್ರಗ್ರಹಣ ಪೀಡಿತನಾಗೆ ಉದ್ಭವ ಆಗ್ತಾನೆ, ಉದಯಿಸ್ತಾನೆ. ಇದೊಂದು ವಿಚಾರ. ಇನ್ನು ಈ ಸಂದರ್ಭದಲ್ಲಿ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂದ್ರೆ, ದೇವರ ಕೋಣೆಗೆ ಹೋಗಬಾರ್ದು, ಅಡುಗೆ ಮಾಡಬಾರ್ದು, ಶುಭ ಕಾರ್ಯ ಮಾಡಬಾರ್ದು, ದೇವರ ವಿಗ್ರಹಗಳನ್ನು ಸ್ಪರ್ಶ ಮಾಡಬಾರ್ದು, ಊಟ ಮಾಡಬಾರ್ದು. ಇದೆಲ್ಲ ನಿಷ್ಠೆ ನಿಯಮಗಳನ್ನು ಪಾಲನೆ ಮಾಡಬೇಕು. ಈಗ ಏನೇನು ಮಾಡಬೇಕು ಅಂತಂದ್ರೆ, ಧ್ಯಾನ ಮಾಡಬೇಕು, ಸ್ತೋತ್ರಗಳನ್ನು ಪಾರಾಯಣ ಮಾಡಬೇಕು, ಸ್ತೋತ್ರಗಳನ್ನು ಕೇಳಬೇಕು, ನದಿ ಸ್ನಾನ, ಸಮುದ್ರ ಸ್ನಾನ, ಬಾವಿ ಸ್ನಾನ ಮಾಡಬೇಕು, ಜಪಗಳನ್ನು ಮಾಡಬೇಕು, ದಾನಗಳನ್ನು ಮಾಡಬೇಕು.
ಯಾವುದಾದ್ರೂ ಬೀಜಾಕ್ಷರಿ ಇತ್ಯಾದಿ ಮಂತ್ರಗಳನ್ನು ಉಪದೇಶ ತಗೊಳ್ಳೋದಾದ್ರೆ ಇದು ಅದ್ಭುತವಾದಂಥ ಪರ್ವಕಾಲ. ಗ್ರಹಣ ಅಂದರೆ ಪರ್ವಕಾಲ, ಸೂತಕದ ಸಮಯ ಅಂತ ಹೇಳ್ತೀವಿ ನಾವು. ಸೂತಕದ ಸಮಯ ಮನುಷ್ಯರಿಗೆ, ಪ್ರಕೃತಿಗೆ ಇದು ಪರ್ವಕಾಲ, ಬಲಿಷ್ಠವಾದಂಥ ಸಮಯ. ಮಕ್ಕಳು, ವೃದ್ಧರು, ಗರ್ಭಿಣಿಯರು, ರೋಗಿಷ್ಠರು ಇವರಿಗೆಲ್ಲ ಆಹಾರದ ನಿಯಮಗಳನ್ನು ಹೇಳಿದೆ. ಒಂದು 12 ಗಂಟೆ 12:30ವರೆಗೂ ಭೋಜನವನ್ನು, ಅದು ತುಂಬ ಲಘು ಭೋಜನ, ಲೈಟ್ ಲಿಕ್ವಿಡ್ ರಿಲೇಟೆಡ್ ತಗೋಬೇಕು. ಆದರೆ ಚೆನ್ನಾಗಿ ದಷ್ಟಪುಷ್ಟವಾಗಿ ಒಳ್ಳೆ ಆರೋಗ್ಯ ಇರತಕ್ಕಂಥವ್ರು ಬೆಳಗ್ಗೆ 9:31 ನಿಮ್ಮ ಆಹಾರವನ್ನು ಸೇವಿಸಬೇಕು. ಅದಾದ್ಮೇಲೆ ತಿರ್ಗಾ ರಾತ್ರಿ 8 ಗಂಟೆ ನಂತರವೇ ನಿಮ್ಗೆ ಇನ್ನ ಫಲಹಾರ, ಅದು ಕೂಡ ಈರುಳ್ಳಿ, ಬೆಳ್ಳುಳ್ಳಿ, ಮದ್ಯ, ಮಾಂಸ ಏನೂ ಸೇವನೆ ಮಾಡೋಂಗಿಲ್ಲ. ಹಗುರವಾಗಿ ಜೀರ್ಣ ಆಗೋ ಪದಾರ್ಥಗಳನ್ನು ಸೇವನೆ ಮಾಡಬೇಕು. ಮತ್ತು ಬೆಳಗ್ಗೆ 9:31 ಸೇವನೆ ಮಾಡಬೇಕು. ರಾತ್ರಿ 8 ಗಂಟೆ ಆದಮೇಲೆ ಲಘು ದ್ರವ ಒಂದು ವಸ್ತುಗಳನ್ನು, ಅಂದರೆ ದ್ರವದ ಆಹಾರವನ್ನು ಸೇವಿಸಬೇಕು. 9 ಗಂಟೆ ಮೊದಲೇ ಸೂತಕದ ವಾತಾವರಣ ಶುರುವಾಗುತ್ತೆ. ಗ್ರಹಣ ಯಾವಾಗ ಶುರುವಾಗುತ್ತೋ ಸ್ಪರ್ಶಕಾಲ, ಅಲ್ಲಿಂದ 9 ಗಂಟೆ ಮೊದಲೇ ನಮಗೆ ಶುರುವಾಗುತ್ತೆ ಈ ಒಂದು ಸೂತಕದ ಸಮಯ. ಸರಿ, ಹಾಗಾದ್ರೆ ಈ ಗ್ರಹಣದಿಂದ 15 ದಿನ ಹಿಂದೆ, ಅಂದರೆ ಮಾರ್ಚ್ 3ರಿಂದ 15 ದಿನ ಹಿಂದೆ, ಮಾರ್ಚ್ 3 ಆದಮೇಲೆ 15 ದಿನ ಮುಂದೆ ಅಥವಾ 30 ದಿನ ಮುಂದೆವರೆಗೂ ಈ ಪ್ರಭಾವ ಇರುತ್ತೆ. ಒಟ್ಟು 45 ದಿನಗಳು, 30 ದಿನಗಳಂತೂ ಖಂಡಿತ ಇರುತ್ತೆ, 45 ದಿನಗಳು ಇದರ ಪ್ರಭಾವ ಬರಬಹುದು ಕೆಲವೊಬ್ಬರಿಗೆ. ಸರಿ, ಸುಮಾರು 58 ನಿಮಿಷಗಳ ಕಾಲ ಈ ಒಂದು ಗ್ರಹಣ ಸಂಭವಿಸುತ್ತೆ. ಈ ಗ್ರಹಣದಿಂದ ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಇದು ಶುಕ್ರನ ನಕ್ಷತ್ರ ಆಗಿರತಕ್ಕಂಥ ಪೂರ್ವ ಫಲ್ಗುನಿ ಅಥವಾ ಪುಬ್ಬ ನಕ್ಷತ್ರದಲ್ಲಿ ಸಂಭವಿಸುತ್ತೆ. ಮಾನಸಿಕ ತೊಂದರೆಗಳು ಇದೆಲ್ಲ ಬರುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸ ಬರುತ್ತೆ, ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ಜಾತಕದಲ್ಲಿ ಏನಾದರೂ ನಿಮ್ಮ ಜಾತಕದಲ್ಲಿ, ಮೂಲ ಜಾತಕದಲ್ಲಿ ಚಂದ್ರ ನೀಚನಾಗಿದ್ರೆ, ಅಂದರೆ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಇದ್ರೆ, ಅಥವಾ ಶತ್ರು ಮನೆಯಲ್ಲೋ, ಅಥವಾ ಚಂದ್ರ ಏನಾದರೂ ಪೀಡಿತನಾಗಿದ್ರೆ, ಉದಾಹರಣೆಗೆ 4ನೇ ಮನೆ, 8ನೇ ಮನೆ, 12ನೇ ಮನೆ ಈ ಥರ ಪೀಡಿತನಾಗಿದ್ರೆ, ಚಂದ್ರ ದಶೆ ನಡೀತಾ ಇದ್ರೆ ಅಂಥವ್ರು ಕಂಪಲ್ಸರಿ ಪರಿಹಾರ ಮಾಡ್ಕೋಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಇನ್ನು ಪೂರ್ವ ಫಲ್ಗುನಿ ನಕ್ಷತ್ರ ಸಿಂಹರಾಶಿ, ಈ ರಾಶಿಯಲ್ಲಿ ನಡೀತಾ ಇದೆ. ಪುಬ್ಬ ನಕ್ಷತ್ರ ಅಂತಂದ್ರೆ ಅದು ಶುಕ್ರನ ನಕ್ಷತ್ರ. ಅದರ ಅನುಜನ್ಮ ಹಾಗೂ ತ್ರಿಜನ್ಮ ನಕ್ಷತ್ರಗಳು ಯಾವುದು, ತ್ರಿಕೋಣ ನಕ್ಷತ್ರಗಳು ಯಾವುದು ಅಂದ್ರೆ ಪೂರ್ವ ಫಲ್ಗುನಿಗೆ ಭರಣಿ ನಕ್ಷತ್ರ ಮತ್ತು ಪೂರ್ವಾಷಾಢ ನಕ್ಷತ್ರ, ಈ 3 ನಕ್ಷತ್ರದ ಮೇಲೆ ಹೆಚ್ಚಿನ ಪ್ರಭಾವ ಇರುತ್ತೆ. ಪುಬ್ಬ ನಕ್ಷತ್ರ, ಭರಣಿ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಈ 3 ಶುಕ್ರನ ನಕ್ಷತ್ರಗಳು, ತ್ರಿಕೋಣ ನಕ್ಷತ್ರಗಳು, ಇದರ ಮೇಲೆ ಈ ಗ್ರಹಣದ ಪ್ರಭಾವ ಬಹಳ ಹೆಚ್ಚಿರುತ್ತೆ. ಯುದ್ಧ ಸಂಭವ ಆಗುವಂತ ಸಾಧ್ಯತೆ, ಪ್ರಕೃತಿ ಮೇಲೆ ಸ್ವಲ್ಪ ಒಡನಾಟ ಆಗುತ್ತೆ, ಯುದ್ಧ ಸಂಭವ, ಸಣ್ಣ ಪುಟ್ಟ ಭೂಕಂಪಗಳು, ನೀರಿನಿಂದ ತೊಂದರೆಗಳಾಗುವಂಥದ್ದು, ಸಮುದ್ರದ ಅಲೆಗಳಿಂದ ಸಮಸ್ಯೆಗಳಾಗುವಂಥದ್ದು, ಇದೆಲ್ಲ ನಮಗೆ ಸ್ವಲ್ಪ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು. ರಾಜಕೀಯದಲ್ಲಿ ಬದಲಾವಣೆಗಳನ್ನು ಕಾಣಬಹುದು, ದೊಡ್ಡ ದೊಡ್ಡ ಬದಲಾವಣೆಗಳಾಗುತ್ತೆ. ಕುಜ ದೋಷ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಇರುತ್ತೆ. ಯಾರಿಗೆ? ಪೂರ್ವ ಫಲ್ಗುನಿ ನಕ್ಷತ್ರದ ಮೇಲೆ ಕುಜನ ದೃಷ್ಟಿ ಇರುತ್ತೆ, ಅಂದ್ರೆ ಸಿಂಹರಾಶಿ ಮೇಲೆ ಕುಜನ ದೃಷ್ಟಿ ಇರುತ್ತೆ. ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ. ಕುಜನ ದೃಷ್ಟಿ ಅನ್ನುವಂಥದ್ದು ತುಂಬಾನೇ ಭಯಂಕರ. ಏನ್ ಹೇಳುತ್ತೆ ಶ್ಲೋಕ ಅಂತಂದ್ರೆ, ಕೇಳಿಸ್ಕೊಳ್ಳಿ. ಭೌಮಃ ಸಮರ ವಿಭವಂ ಶಿಖಿಕೋಪಂ ತಸ್ಕರ ಭಯಂಚ ಅಂತ ಶ್ಲೋಕ ಹೇಳುತ್ತೆ. ಅಂದ್ರೆ ಸಮರ ಅಂದ್ರೆ ಯುದ್ಧ, ಮತ್ತೆ ಶಿಖಿ ಕೋಪಂ ಅಂದ್ರೆ ಆಂತರಿಕ ಯುದ್ಧ, ಕೋಪ, ಈಗೋ, ಪೊಸೆಸಿವ್ನೆಸ್ಸು, ಒಬ್ರು ಕಂಡ್ರೆ ಒಬ್ರು ಆಗಲ್ಲ, ಈ ಥರದ ಸಂಭವಗಳು. ಆಮೇಲೆ ತಸ್ಕರ ಭಯ, ಕಳ್ಳತನದ ಭಯ. ಏನ್ ಹೇಳುತ್ತೆ? ಬೃಹತ್ ಜಾತಕ ಹೋರಾಶಾಸ್ತ್ರದಲ್ಲಿ ಬಹಳ ಚೆನ್ನಾಗಿ ಹೇಳಿದೆ. ಇಂಗ್ಲಿಷಲ್ಲಿ ಒಂದು ವರ್ಡ್ ಅನ್ನು ಕೊಟ್ಟಿರ್ತಾರೆ. ಶುಡ್ ಮಾರ್ಸ್ ಅಸ್ಪೆಕ್ಟ್ ದ ಎಕ್ಲಿಪ್ಸ್ಡ್ ಲೂನಾರ್ ಆರ್ ಸೋಲಾರ್ ಡಿಸ್ಕ್, he would cause outbreak of wars, risk from fire and trouble from robbers. ಅಂದ್ರೆ ಬೆಂಕಿಯಿಂದ ಮತ್ತೆ ನೀರಿನಿಂದ ತೊಂದರೆ, ಕಳ್ಳತನದಿಂದ ಭಯ ಮತ್ತು ಔಟ್ ಬ್ರೇಕ್ ಆಫ್ ವಾರ್ಸ್ ಅಂದ್ರೆ ಯುದ್ಧ ಸಂಭವಗಳು ಪ್ರಾಪ್ತಿಯಾಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ದೇಶದ ಮೇಲೆ, ಪ್ರಕೃತಿ ಮೇಲೆ ಇದರ ಪ್ರಭಾವ ಹೆಚ್ಚಾಗುತ್ತೆ. ಮನೆಯಲ್ಲಿ ನಿಮ್ಮ ಶಾಸ್ತ್ರ ಪ್ರಕಾರ ದರ್ಭೆಯನ್ನು ಹಾಕಿಡುವಂಥದ್ದು, ಹಳೆ ಆಹಾರನ ಯಾವುದು ಉಳಿಸೋದು ಬೇಡ. ಬೆಳಗ್ಗೆ 9:31 ಆಹಾರ ಸೇವನೆ ಮಾಡಿ, ಅದಾದ್ಮೇಲೆ ಆಹಾರ ಇಟ್ಕೊಳ್ಳೋದು ಬೇಡ. ಸಂಜೆ 7:53 ಆದ್ಮೇಲೆ ಮನೆಯನ್ನ ಶುದ್ಧಿ ಮಾಡಿ ಹೊಸದಾಗಿ ಪದಾರ್ಥಗಳನ್ನು ತಂದು ಅದರಲ್ಲಿ ಅಡಿಗೆ ಮಾಡಿ ಊಟ ಮಾಡಿ. ಗ್ರಹಣ ಸಮಯದಲ್ಲಿ ಪರ್ವಕಾಲ ಆದ್ರಿಂದ ಹೆಚ್ಚು ಧ್ಯಾನವನ್ನು ಮಾಡೋದು ಮತ್ತೆ ದಾನವನ್ನು ಮಾಡೋದು, ಧರ್ಮವನ್ನು ಮಾಡೋದು, ಇದೆಲ್ಲ ನಿಮಗೆ ಮತ್ತಷ್ಟು ಮಗದಷ್ಟು ಶುಭ ಫಲ ಕೊಟ್ಟು ತುಂಬಾ ಚೆನ್ನಾಗಿರ್ತೀರ. ಗ್ರಹಣದ ಭಯ ಬೇಡ. ಚಂದ್ರಗ್ರಹಣದ ಪ್ರಭಾವ ಸ್ವಲ್ಪ ಮಾತ್ರ ಇರುತ್ತೆ.
ಸೂರ್ಯಗ್ರಹಣ ಪ್ರಭಾವ ಅಂದ್ರೆ ತುಂಬಾ ಜಾಸ್ತಿ ಇರುತ್ತೆ. ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರಿ, ಭಗವಂತ ಒಳ್ಳೇದು ಮಾಡ್ತಾನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ನಿಮ್ಮಲ್ಲಿರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.